ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇದು ಯುಗಾದಿ ಹಬ್ಬದ ಹಿಂದಿನ ದಿನ ಮಳೆ ಬಂತು ಬೆಂಗಳೂರಲ್ಲಿ. ಆದರೆ ಕೆಲವು ಏರಿಯಾದಲ್ಲಿ ಜೋರಾಗಿ ಬಂದಿದೆ, ನಮ್ಮ ಏರಿಯಾದಲ್ಲಿ ಅಷ್ಟೇನು ಜೋರಾಗಿರಲಿಲ್ಲ. ಓಕೆ, ಸ್ವಲ್ಪ ಬಂತು. ವೆದರು ಸಹ ಚೆನ್ನಾಗಿತ್ತು, ತಣ್ಣಗಿತ್ತು. ಅದಾದಮೇಲೆ ನೆಕ್ಸ್ಟ್ ಡೇ ಯುಗಾದಿ ಹಬ್ಬ. ನಾನು ಬೆಳಗ್ಗೆ ಬೇಗ ಎದ್ದು ತುಳಸಿ ಪೂಜೆ ಎಲ್ಲ ಮಾಡಿ ಮುಗಿಸಿದ್ದೆ. ಮತ್ತು ದೇವ್ರ ಪೂಜೆನೂ ಸಹ ಬೇಗ ಎಲ್ಲ ಮುಗಿಸ್ಬಿಟ್ಟೆ. ನಾನು ಯಾವಾಗೂ ಅಷ್ಟೇ ಪ್ರತಿ ಹಬ್ಬದಲ್ಲೂ ಬೆಳಗ್ಗೆ 5:36 ಒಳಗೆಲ್ಲ ಮುಗಿಸ್ಬಿಡ್ತೀನಿ. ಅದು ಒಳ್ಳೆಯದು, ಬೇಗನೆ ಪೂಜೆ ಮಾಡಿದ್ರೆ. ನಾನು ದೇವರಿಗೆ ಹಾಲು ಮತ್ತು ಹಣ್ಣೆಲ್ಲ ನೈವೇದ್ಯ ಮಾಡಿ ಇದು ಬೇವಿನ ಸೊಪ್ಪು, ಬೆಲ್ಲ ಅದನ್ನು ಪೌಡರ್ ಮಾಡಿ ಬಟ್ಲಲ್ಲಿ ಇಟ್ಟಿದ್ದೆ. ಯಾಕೆ ಅಂದರೆ ನಮ್ಮ ಮನೆಯಲ್ಲಿ ನನ್ನ ಮಕ್ಕಳು ಬೇವಿನ ಎಲೆ ತೆಗೆದ್ಬಿಟ್ಟು ಬೆಲ್ಲ ತಿಂದ್ಬಿಡ್ತಾರೆ. ಅದಕ್ಕೆ ಎರಡನ್ನೂ ಮಿಕ್ಸ್ ಮಾಡಿ ತೆಗಿಬಾರ್ದು, ಬೇರೆ ಬೇರೆ ಮಾಡದೇ ಇರೋ ಥರ ಅದನ್ನು ಪೇಸ್ಟ್ ಥರ ಮಾಡಿದ್ದೆ. ಮತ್ತೆಲ್ಲ ಪೂಜೆ ಆಯಿತು ನೋಡಿ. ಇನ್ನೂ ತಿಂಡಿಗೆ ಮತ್ತು ನೈವೇದ್ಯಕ್ಕೆ ಏನೂ ರೆಡಿ ಮಾಡ್ಕೊಂಡಿರಲಿಲ್ಲ. ಆದರೆ ನಾನು ಈ ಸಲ ಬೇಗ ಪೂಜೆ ಮುಗಿದಿದ್ದರಿಂದ ಆಮೇಲೆ ನೈವೇದ್ಯ ಮಾಡೋಣ ಅಂದ್ಬಿಟ್ಟು ಫಸ್ಟು ಪೂಜೆ ಮುಗಿಸ್ಬಿಟ್ಟೆ. ಪೂಜೆ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಆಯಿತು, 7:38 ಆಗಿತ್ತು. ಆದರೂ ಸ್ವಲ್ಪ ಲೇಟ್ ಆಯಿತು. ಇವಾಗ ಸಮ್ಮರ್ ಇರೋದ್ರಿಂದ ಸ್ವಲ್ಪ ಬಿಸಿಲು ನೋಡಿ, ನಿಮಗೆ 6ಗೆಲ್ಲ ಬಿಸಿಲು ಬರುತ್ತೆ. 8 ಎಷ್ಟೊಂದು ಬಿಸಿಲು ಬಂದುಬಿಟ್ಟಿತ್ತು. ಒಳಗಡೆ ಎಲ್ಲ ಚೆನ್ನಾಗಿ ಬಿಸಿಲು ಬರ್ತಾಯಿತ್ತು. ನಾನು ಹಬ್ಬಕ್ಕೆ ಅಂತ ಹೋಳಿಗೆ ಮಾಡಿದ್ದೆ. ಅದನ್ನು ನೈವೇದ್ಯ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪೂಜೆ ಎಲ್ಲ ಮುಗಿಸಿ, ನಾನು ಪೂಜೆ ಆದಮೇಲೆ ಬೇವು ಬೆಲ್ಲ ನಾನು ಫಸ್ಟು ತಿಂದೆ. ನಂದೆಲ್ಲ ಮುಗಿಸಿದ್ಮೇಲೆ ನಾನು ದೇವರಿಗೆ ಅಂತ ಮಾತ್ರ ಹೋಳಿಗೆನ ಮಾಡಿ ದೇವ್ರಿಗೆ ನೈವೇದ್ಯ ತೋರಿಸಿ ಎಲ್ಲ ಮುಗಿಸ್ದೆ. ಅದಾದಮೇಲೆ ಗಾನ ಮತ್ತು ಅವ್ರ ಅಪ್ಪ ಎಲ್ಲ ತಲೆಗೆ ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿದ್ರು. ಅದಾದಮೇಲೆ ನಾನು ನಮ್ಮ ಮನೆ ಹತ್ರನೇ ಕೋದಂಡರಾಮ ದೇವಸ್ಥಾನ ಇದೆ, ಅಲ್ಲಿಗೆ ನಾನು ಮತ್ತು ಗಾನ ಇಬ್ಬರು ಹೋಗಿದ್ವಿ. ಅದು ನಾವು ಕರೆಕ್ಟಾಗಿ ಹೋಗೋ ಟೈಮಲ್ಲಿ ಮಹಾಮಂಗಳಾರತಿ ಟೈಮು. ದೇವ್ರ ದರ್ಶನ ಚೆನ್ನಾಗಾಯಿತು. ರಶ್ ಇತ್ತು, ಆದ್ರೂ ಪರವಾಗಿಲ್ಲ. ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಕಡೆ ಪ್ರಸಾದ ಕೊಡ್ತಾಯಿದ್ರು, ಅದನ್ನೆಲ್ಲ ತೊಗೊಂಡು ಮನೆಗೆ ಬಂದೆ. ಅದಾದಮೇಲೆ ಮಧ್ಯಾಹ್ನಕ್ಕೆ ಅಂದ್ಬಿಟ್ಟು ಹೋಳಿಗೆ ರೆಡಿ ಮಾಡೋಣ. ಆವಾಗ ನಾನು ದೇವರಿಗೆ ಅಂತ ಮಾತ್ರ ಹೋಳಿಗೆ ಮಾಡಿ ನೈವೇದ್ಯ ಮಾಡಿದ್ದೆ. ಅದಾದಮೇಲೆ ನಾವು ಮನೆಯವ್ರಿಗೆ ಅಂದ್ಬಿಟ್ಟು ಹೋಳಿಗೆ ಎಲ್ಲ ಮಾಡ್ಕೊತಾ ಇದ್ದೆ. ಈ ಸಲ ಜಾಸ್ತಿ ಮಾಡಿಲ್ಲ, ಯಾಕೆಂದರೆ ಧೃತಿನೂ ಇರಲಿಲ್ಲ, ಅವಳು ನಮ್ಮ ಅಮ್ಮನ ಮನೆಗೆ ಹೋಗಿದ್ದಾಳೆ. ಅದಕ್ಕೆ ನಾನು, ಗಾನ ಮತ್ತು ನಮ್ಮ ಮನೆಯವರು 3 ಜನ ಇದ್ದಿದ್ದರಿಂದ ಸ್ವಲ್ಪನೇ ಹೋಳಿಗೆ ಮಾಡಿದೆ. ಹೋಳಿಗೆ ಎಲ್ಲ ಮಾಡಾದಮೇಲೆ ಕಡಲೆಬೇಳೆ ಎಲ್ಲ ನಾನು ಹಾಕಿ ಅದು ವಡೆನೂ ಸಹ ಮಾಡಿದೆ. ಯಾವಾಗೂ ನಾನು ಯುಗಾದಿ ಹಬ್ಬದಲ್ಲಿ ಕಡಲೆಬೇಳೆ ವಡೆ ಮಾಡ್ತೀನಿ. ನಮ್ಮ ಮನೇಲಿ ಯಾರೂ ತಿನ್ನೋರಿಲ್ಲ, ಆದ್ರೂ ಮಾಡ್ತೀನಿ, ಜಾಸ್ತಿ ಮಾಡಲ್ಲ. ಚೆನ್ನಾಗಿತ್ತು ವಡೆ. ಮತ್ತು ವಡೆ ಎಲ್ಲ ಮಾಡೋಣ ಅಂದ್ಬಿಟ್ಟು ವಡೆ ಎಲ್ಲ ಮಾಡಿ ಇದು ಮಾಡಿದೆ. ಈ ಸಲ ಹಬ್ಬಕ್ಕೆ ತುಂಬಾ ಸಿಂಪಲ್ಲಾಗಿ ಮಾಡಿದ್ದೀನಿ, ತುಂಬ ಏನು ಗ್ರ್ಯಾಂಡ್ ಅಂತೆಲ್ಲ ಏನೂ ಮಾಡಲಿಲ್ಲ. ನಾನು ಯಾವಾಗೂ ಯುಗಾದಿ ಹಬ್ಬ ಊರಿಗೆ ಹೋಗ್ತಾಯಿದ್ದೆ. ಒಂದೊಂದ್ಸಲ ಏಪ್ರಿಲಲ್ಲಿ ಬರೋದು, ಅದರಿಂದ ಆವಾಗ ರಜಾ ಇರ್ತೈತೆ ಮಕ್ಕಳಿಗೆ ಅಂದ್ಬಿಟ್ಟು ಅಮ್ಮನ ಮನೆಗೆ ಹೋಗ್ತಾಯಿದ್ದೆ. ಒಂದೊಂದ್ಸಲ ಮಾರ್ಚ್ನಲ್ಲಿ ಬರುತ್ತೆ ಎಕ್ಸಾಮ್ ಟೈಮು, ಆವಾಗ ಇಲ್ಲೇ ಮಾಡ್ತೀನಿ. ಏನಷ್ಟು ಗ್ರ್ಯಾಂಡಾಗೆಲ್ಲ ಏನು ಮಾಡಲ್ಲ. ಮತ್ತು ಹೋಳಿಗೆ ಸಾಂಬಾರು, ತುಪ್ಪ, ವೈಟ್ ರೈಸು ಮತ್ತು ಮಜ್ಜಿಗೆ, ವಡೆ ಎಲ್ಲ ಮಾಡಿದ್ದೆ. ಈ ಸಲ ಏನಷ್ಟು ಜಾಸ್ತಿ ಮಾಡಿಲ್ಲ, ಸಿಂಪಲ್ಲಾಗಿ ಸ್ವಲ್ಪನೇ ಮಾಡ್ಕೊಂಡಿದ್ದೆ. ಪೂಜೆ ಎಲ್ಲ ಬೇಗ ಮುಗಿಸಿದ್ರಿಂದ ನನ್ನ ಕೆಲಸ ಎಲ್ಲನೂ ಸಹ ಬೇಗ ಮುಗಿದೋಗ್ಬಿಟ್ಟಿತ್ತು. ಗಾನ ಎಕ್ಸಾಮ್ ಇರೋದ್ರಿಂದ ಅವಳು ಓದ್ಕೊತಾ ಇದ್ಲು. ನಾನು ಮನೆ ಹತ್ರ ಹೋಗಿ ಬರೋಣ ಅಂದ್ಬಿಟ್ಟು ಇವಾಗ ನಮ್ಮದು ಹೊಸ ಮನೆ ಆಗ್ತಾ ಇದೆಯಲ್ಲ, ಅಲ್ಲಿ ಹೋಗಿದ್ದೆ. ಟೈಲ್ಸ್ ಎಲ್ಲ ಹಾಕ್ತಾ ಇದ್ದಾರೆ. ಆಲ್ರೆಡಿ ಟೈಲ್ಸ್ ಹಾಕಿ ಇನ್ನೇನೋ ಮುಗಿಯೋಕ್ಕೂ ಬಂದಿದೆ, ಇನ್ನೊಂದು ಸ್ವಲ್ಪ ಇದೆ. ಅದಾದಮೇಲೆ ಲಿಫ್ಟೂ ಸಹ ಎಲ್ಲ ಮಾಡ್ತಾಯಿದ್ದಾರೆ. ಅದಾದಮೇಲೆ ಇಂಟೀರಿಯಲ್ ಸ್ಟಾರ್ಟ್ ಮಾಡ್ತಾರೆ. ಇಂಟೀರಿಯಲ್ಲು ಮುಗಿದ್ರೆ ಆಲ್ಮೋಸ್ಟ್ ಎಲ್ಲ ಮುಗ್ದಂಗೆ. ಅದಕ್ಕೆ ನಾನು ನೋಡ್ಕೊಂಬರೋಣ ಅಂತ ಹೋಗಿದ್ದೆ. ಅದೆಲ್ಲ ಮಾಡ್ತಿದ್ದಾರೆ. ನಮ್ಮ ಪಕ್ಕದ ಬಿಲ್ಡಿಂಗೂ ಮೇಲ್ಗಡೆ ಎಲ್ಲ ಹೊಡೆದ್ಬಿಟ್ಟು ಅವರು ಒಂದು ಫ್ಲೋರ್ ಕಟ್ತಾ ಇದ್ದಾರೆ ನೋಡಿ. ಇದೆಲ್ಲ ಸ್ಟೆಪ್ಸ್ಗೆಲ್ಲ ಆಲ್ರೆಡಿ ಹಾಕಿದ್ದಾರೆ. ಸೈಡ್ಸ್ ಪಟ್ಟಿ ಎಲ್ಲ ಇನ್ನೂ ಕೊಟ್ಟಿಲ್ಲ. ಸ್ವಲ್ಪ ಲೇಟ್ ಆಯಿತು. ವುಡ್ ವರ್ಕು ಮಧ್ಯೆ ರಜೆಗಳು ಬಂತು, ಅದರಿಂದ ಸ್ವಲ್ಪ ಲೇಟ್ ಆಯಿತು. ಆಲ್ಮೋಸ್ಟ್ ಮುಗಿತಾ ಬಂದಿದೆ ನೋಡಿ. ವಿಂಡೋಗೆಲ್ಲ ಪೇಂಟ್ ಮಾಡಿದ್ದಾರೆ, ಮತ್ತು ಮನೆಗೂ ಸಹ ಆಲ್ರೆಡಿ ಎಲ್ಲ ಪೇಂಟ್ ಆಗಿದೆ. ಡೋರು ಎಲ್ಲನೂ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದಾರೆ. ನಾನು ಮಾಡೋ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.